ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭ ಆಗ್ತಾ ಇದ್ದಂತೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು. ಆರಂಭದಲ್ಲಿ ಆಕೆ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂದಾಗ ಸಾಕಷ್ಟು ಜನ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಯಾವ ಆಧಾರದಲ್ಲಿ ಆಕೆಯನ್ನ ಆಯ್ಕೆ ಮಾಡಿದಿರಿ, ಆಕೆಗೆ ಏನ್ ಅರ್ಹತೆ ಇದೆ ಅಂತ. ಇದೇ ಮಂದಿ ಆಕೆಯನ್ನ ಮೊದಲ ದಿನವೇ ಎಲಿಮಿನೇಟ್ ಮಾಡಿದಾಗ ಆಕ್ರೋಶವನ್ನ ಹೊರಹಾಕಿದ್ರು. ಅದರಲ್ಲೂ ಕೂಡ ಕರಾವಳಿಯ ಮಂದಿ ರಕ್ಷಿತಾ ಪರವಾಗಿ ಧ್ವನಿಯನ್ನ ಎತ್ತಿದ್ರು. ನೀವು ಆಕೆಯನ್ನ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದು ಆಕೆಯನ್ನ ಎಲಿಮಿನೇಟ್ ಮಾಡಿ ಆಕೆಗೆ ಅವಮಾನ ಮಾಡಿದ್ದೀರಿ. ಈ ರೀತಿ ಅವಮಾನ ಮಾಡೋದಾದ್ರೆ ಯಾಕೆ ಆಕೆಯನ್ನ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬರ್ಬೇಕಾಗಿತ್ತು? ಆಕೆ ತನ್ನ ಪಾಡಿಗೆ ತಾನು ವಿಡಿಯೋ ಮಾಡಿಕೊಂಡು ಒಂದಷ್ಟು ಜನರನ್ನ ಖುಷಿ ಪಡಿಸ್ತಾ ಇದ್ಲು. ಹೀಗಿರುವಂತಹ ಹುಡುಗಿಯನ್ನ ಯಾಕೆ ಬಿಗ್ ಬಾಸ್ ಮನೆಗೆ ತನಕ ಕರ್ಕೊಂಡು ಬಂದು ಆಕೆಗೆ ಅವಮಾನವನ್ನ ಮಾಡಿ ಕಳಿಸ್ಬೇಕಾಗಿತ್ತು ಅಂತ ಪ್ರಶ್ನೆ ಮಾಡಿದ್ರು. ವೀಕೆಂಡ್ ನಲ್ಲಿ ಮತ್ತೆ ಟ್ವಿಸ್ಟ್ ಸಿಗತ್ತೆ. ದಿಢೀರ್ ಅಂತ ಬಿಗ್ ಬಾಸ್ ವೇದಿಕೆಯಲ್ಲಿ ರಕ್ಷಿತಾ ಶೆಟ್ಟಿ ಪ್ರತ್ಯಕ್ಷ ಆಗ್ತಾರೆ. ಅಲ್ಲಿಂದ ನಂತರ ಯಾವ ರೀತಿ ಆಟ ಆಡಿದ್ರು, ಅವರಿಗೆ ಯಾವ ರೀತಿಯ ಬೆಂಬಲ ವ್ಯಕ್ತವಾಯಿತು ಅನ್ನೋದು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಯಾವ ಸ್ಪರ್ಧೆಗೂ ಸಿಗದಷ್ಟು ಬೆಂಬಲವನ್ನ ಪಡಿತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಬರೀ ರಕ್ಷಿತಾ ಅವರ ಪೋಸ್ಟ್ಗಳೇ ವೈರಲ್ ಆಗ್ತಾ ಇದೆ. ಅವರಿಗೆ ಸಪೋರ್ಟ್ಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಬಹುತೇಕರಲ್ಲಿ ಕೇಳಿದಾಗ ನಿಮ್ಮ ನೆಚ್ಚಿನ ಸ್ಪರ್ಧೆ ಯಾರು ಅಂತ ಬಹುತೇಕರು ಹೇಳುವಂತಹ ಹೆಸರು ರಕ್ಷಿತಾ ಶೆಟ್ಟಿ ಹಾಗೆ ಗಿಲ್ಲಿ. ಜೊತೆಗೆ ಬಿಗ್ ಬಾಸ್ ಮನೆಯೊಳಗೆ ಗಿಲ್ಲಿ ಹಾಗೂ ರಕ್ಷಿತಾ ಅವರ ಕಾಂಬಿನೇಷನ್ ಕೂಡ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಗಿಲ್ಲಿ ಜೊತೆ ಅವರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರುವವರು ಅಂದ್ರೆ ಅದು ರಕ್ಷಿತಾ ಶೆಟ್ಟಿ. ಪದೇ ಪದೇ ಗಿಲ್ಲಿ ಜೊತೆ ಕಾವ್ಯ ಅವರು ಜಗಳವನ್ನ ಮಾಡ್ತಾರೆ. ಸ್ಪಂದನ ಜೊತೆ ಗಿಲ್ಲಿ ಬಗ್ಗೆ ಮಾತನಾಡ್ತಾರೆ, ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ. ಆದ್ರೆ ರಕ್ಷಿತಾ ಯಾವತ್ತೂ ಕೂಡ ಗಿಲ್ಲಿ ಬಗ್ಗೆ ಇನ್ನೊಬ್ಬರ ಜೊತೆ ಮಾತನಾಡಿದವರಲ್ಲ. ಗಿಲ್ಲಿ ತನಗೆಷ್ಟೇ ಕಾಮಿಡಿ ಮಾಡಿದ್ರು ಕೂಡ ಅದೆಲ್ಲವನ್ನ ಕೂಡ ಖುಷಿಯಿಂದಲೇ ಸ್ವೀಕರಿಸಿ ಅವರಿಗೆ ಎಲ್ಲಾ ರೀತಿಯಾದಂತಹ ಸಪೋರ್ಟ್ ಮಾಡ್ತಲೇ ಬಂದಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚುನ ಚಪ್ಪಾಳೆ ಸಿಗ್ಬೇಕು, ಅವರು ರಿಯಲ್ ಆಗಿ ಆಟವನ್ನ ಆಡ್ತಾ ಇದ್ದಾರೆ, ಯಾವುದೇ ರೀತಿಯಾದಂತಹ ಫೇಕ್ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ರಿಯಲ್ ಸ್ಪರ್ಧಿ ಅಂದ್ರೆ ರಕ್ಷಿತಾ ಶೆಟ್ಟಿ. ಹಾಗಾಗಿ ಆಕೆಗೆ ಕಿಚ್ಚನ ಚಪ್ಪಾಳೆ ಬರಬೇಕು ಅಂತ ಜನ ಸಾಕಷ್ಟು ದಿನದಿಂದ ಆಗ್ರಹಿಸ್ತಾ ಇದ್ರು. ಈ ವಾರ ಬರುತ್ತೆ, ಮುಂದಿನ ವಾರ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಅದರಲ್ಲೂ ಕೂಡ ಈ ವಾರ ಕಿಚ್ಚನ ಚಪ್ಪಾಳೆ ರಕ್ಷಿತಾ ಶೆಟ್ಟಿ ಅವರಿಗೆ ಬಂದೇ ಬರುತ್ತೆ ಅಂತ ಬಹುತೇಕರು ಫಿಕ್ಸ್ ಆಗಿ ಹೋಗಿದ್ರು. ಅದಕ್ಕೆ ಕಾರಣ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಅವರು ಆಡಿದಂತಹ ರೀತಿ, ನಡ್ಕೊಂಡಂತಹ ರೀತಿ. ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಸಂದರ್ಭದಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಟವನ್ನ ಆಡಿದ್ರು ರಕ್ಷಿತಾ ಶೆಟ್ಟಿ. ಕಿಚ್ಚ ಸುದೀಪ್ ಅವರೇ ಅದಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾರೆ. ಪ್ರಾಮಾಣಿಕವಾಗಿ ಆಟವನ್ನ ಆಡಿದವರು ನೀವೊಬ್ಬರೇ ಅಂತ. ಅಲ್ಲೇ ಗೊತ್ತಾಗತ್ತೆ ಯಾವ ರೀತಿ ಇತ್ತು ರಕ್ಷಿತಾ ಅವರ ಆಟ ಅಂತ. ಮತ್ತೊಂದು ಕಡೆ ತನಗೆ ಅವಮಾನ ಆಯ್ತು, ನನಗೆ ಗೌರವ ಸಿಗ್ಲಿಲ್ಲ ಅಂತ ಅಶ್ವಿನಿ ಗೌಡ ಊಟ ಬಿಟ್ಟು ಉಪವಾಸ ಕೂತಾಗ ಅವರಿಗೆ ಊಟ ಮಾಡುವಂತೆ ಮನವೊಲಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಕ್ಯಾಪ್ಟನ್ ರಘು ಅವರ ಜೊತೆ ರಿಕ್ವೆಸ್ಟ್ ಮಾಡ್ತಾರೆ, ನೀವೊಂದ್ಸಲ ಹೋಗಿ ಅವ್ರಿಗೆ ಹೇಳಿ, ನೀವು ಹೇಳಿದ್ರೆ ಅವ್ರು ಊಟ ಮಾಡ್ತಾರೆ ಅಂತ. ಇನ್ನು ಟಾಸ್ಕ್ ವಿಚಾರದಲ್ಲಿ ಗಿಲ್ಲಿ ಅತಿಯಾಗಿ ಮಾತನಾಡಿದಾಗ ಅಶ್ವಿನಿ ಅವರು ನೊಂದುಕೊಳ್ತಾರೆ, ಕಣ್ಣೀರ್ ಹಾಕ್ತಾರೆ. ಈ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಗಿಲ್ಲಿ ಅವ್ರಿಗೆ ಹೇಳ್ತಾರೆ, ಗಿಲ್ಲಿ ಇದು ಟಾಸ್ಕೇ ಇರಬಹುದು, ಆದ್ರೆ ನೀವು ಆಡಿದಂತ ಕೆಲವೊಂದು ಮಾತು ಅವರಿಗೆ ನೋವಾಗಿರಬಹುದು, ಪ್ಲೀಸ್ ಅವ್ರ ಹತ್ರ ಒಂದು ಸಾರಿ ಕೇಳಿ ಅಂತ. ಆದ್ರೆ ಗಿಲ್ಲಿ ಒಪ್ಪೋದಿಲ್ಲ, ಇದು ಆಟ, ಅದ್ರಲ್ಲಿ ಇದೆಲ್ಲ ಬರೋದಿಲ್ಲ, ನೀನ್ ಯಾಕೆ ಹಾಗೆ ಅನ್ಕೋತೀಯ ಅಂತ. ಆದ್ರೆ ಅವರನ್ನ ಕನ್ವಿನ್ಸ್ ಮಾಡಿ ಕೊನೆಗೆ ಗಿಲ್ಲಿ ಅಶ್ವಿನಿ ಬಳಿ ಕ್ಷಮೆಯನ್ನ ಕೂಡ ಕೇಳ್ತಾರೆ. ಈ ಎಲ್ಲ ವಿಚಾರಗಳನ್ನ ಗಮನಿಸಿದಂತಹ ರಕ್ಷಿತಾ ಶೆಟ್ಟಿ ಅವರ ಆಟಕ್ಕೆ ಜೊತೆಗೆ ಇದೆಲ್ಲವನ್ನ ಕೂಡ ಗಮನಿಸಿರುವಂತಹ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚನ ಚಪ್ಪಾಳೆಯನ್ನ ಕೊಡ್ತಾರೆ. ಅವರ ಮಾನವೀಯ ಗುಣಕ್ಕೆ ಮೆಚ್ಚಿ ಕಿಚ್ಚನ ಚಪ್ಪಾಳೆಯನ್ನ ಕೊಡ್ತಾರೆ. ಇನ್ನು ನಿನ್ನೆ ಕಿಚ್ಚನ ಚಪ್ಪಾಳೆ ಸಿಗ್ತಾ ಇದ್ದಂತೆ ಫುಲ್ ಖುಷಿ ಆಗಿದ್ದಾರೆ. ಈ ಹಿಂದಿನ ವಿಡಿಯೋಗಳಲ್ಲಿ ಕಾಣಿಸ್ಕೊಂಡಾಗ ಅಂದ್ರೆ ಅವರ ಯೂಟ್ಯೂಬ್ ವಾಹಿನಿಯ ವಿಡಿಯೋಗಳಲ್ಲಿ ಕಾಣಿಸ್ಕೊಂಡಾಗ ಯಾವ ರೀತಿಯ ನಗು ರಕ್ಷಿತಾ ಮುಖದಲ್ಲಿ ಇರ್ತಾ ಇತ್ತೋ ಅದೇ ನಗು ನಿನ್ನೆ ಕಿಚ್ಚನ ಚಪ್ಪಾಳೆ ಪಡಿತಾ ಇದ್ದಾಗ ಕಂಡು ಬಂತು. ಒಂದು ಪುಟ್ಟ ಹುಡುಗಿ ಪ್ರೈಸ್ ಅನ್ನ ತೆಗೆದುಕೊಂಡಾಗ ಯಾವ ರೀತಿ ಸಂಭ್ರಮಿಸ್ತಾಳೋ ಅದೇ ರೀತಿ ರಕ್ಷಿತಾ ಶೆಟ್ಟಿ ಸಂಭ್ರಮಿಸಿದ್ರು. ಇನ್ನು ನಿನ್ನೆ ಕಿಚ್ಚನ ಚಪ್ಪಾಳೆ ಸಿಗ್ತಾ ಇದ್ದಂತೆ ಇವತ್ತು ರಕ್ಷಿತಾ ಶೆಟ್ಟಿ ಅವರ ಮುಖದಲ್ಲಿ ಹೊಸ ನಗು ಕಾಣಿಸ್ತಾ ಇದೆ. ಇವತ್ತಿನ ಪ್ರೋಮೋದಲ್ಲಿ ಗಮನಿಸಿದ್ರೆ ಗೊತ್ತಾಗಬಹುದು, ಯಾವತ್ತೂ ಕೂಡ ವೀಕೆಂಡ್ ಎಪಿಸೋಡ್ ನಲ್ಲಿ ರಕ್ಷಿತಾ ಶೆಟ್ಟಿ ಭಯದಲ್ಲಿ, ಆತಂಕದಲ್ಲಿ ಕೂರ್ತಾ ಇದ್ದಂತೆ ಕಂಡು ಬರ್ತಾ ಇತ್ತು. ಆದ್ರೆ ಇವತ್ತು ಅವರ ಮುಖದಲ್ಲಿ ಹೊಸ ಜೋಶ್ ಕಂಡು ಬರ್ತಾ ಇದೆ. ಕಿಚ್ಚ ಸುದೀಪ್ ಅವರ
ಮುಂದೆ ತುಂಬಾ ಧೈರ್ಯದಿಂದ ಮಾತನಾಡಿದ್ದಾರೆ. ಇವತ್ತಿನ ಪ್ರೋಮೋದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಈ ಹಿಂದಿನ ವೀಕೆಂಡ್ ಎಪಿಸೋಡ್ಗಳಲ್ಲಿ ಯಾವ ರೀತಿ ರಕ್ಷಿತಾ ಕಂಡು ಬರ್ತಾ ಇದ್ರು, ಅದಕ್ಕೆ ಭಿನ್ನವಾದಂತಹ ರಕ್ಷಿತಾ ಅವರನ್ನ ಇವತ್ತಿನ ಎಪಿಸೋಡ್ ನಲ್ಲಿ ಕಾಣಬಹುದಾಗಿದೆ. ಇವತ್ತು ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನಲ್ಲಿ ರಕ್ಷಿತಾ ಅವರ ಮುಖದಲ್ಲಿ ಅಂಥದ್ದೊಂದು ಬದಲಾವಣೆ ನೀವೆಲ್ಲರೂ ಕೂಡ ಗಮನಿಸಬಹುದು. ರಕ್ಷಿತಾ ಅವರನ್ನ ಇದೇ ರೀತಿ ಇರ್ಲಿ ಅಂತ ಎಲ್ಲರೂ ಕೂಡ ಬಯಸ್ತಾ ಇದ್ರು ಅವರ ಬೆಂಬಲಿಗರು. ಇದೀಗ ರಕ್ಷಿತಾ ಮುಖದಲ್ಲಿ ಅದೇ ನಗು ಕಾಣ್ತಾ ಇದೆ. ಹಾಗಾಗಿ ಅವರ ವೀಕ್ಷಕರು ಕೂಡ ಸಿಕ್ಕಾಪಟ್ಟೆ ಖುಷಿ ಆಗಿದ್ದಾರೆ. ನೀವು ಇದೇ ರೀತಿ ಆಟವನ್ನ ಮುಂದುವರಿಸಿ, ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ನಿಮ್ಮನ್ನ ಫಿನಾಲೆಯಲ್ಲಿ ನೋಡ್ತೀವಿ ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಶುಭವನ್ನ ಹಾರೈಸ್ತಿದ್ದಾರೆ.